ಹಾಯ್. ನಾನು ಬಂದಿದ್ದೀನಿ ಹೊಸ ವಿಡಿಯೋ ಜೊತೆ. ಏನಪ್ಪ ಅಂದರೆ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಯಾವ ರೀತಿ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಈಗ ನೋಡ್ತಾ ಇದ್ದೀರಲ್ಲ, ಒಗಟು ಬಿಡಿಸಿ ಅಂತ ಅಂದ್ಬಿಟ್ಟು. ಈ ಥರ ನೀವು ಅನೇಕ ಯೂಟ್ಯೂಬ್ ಶಾರ್ಟ್ಸ್ನ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದು ಇಂಗ್ಲೀಷ್ ವರ್ಷನು ರಿಡಲ್ ಅಂತ ಅಂದ್ಬಿಟ್ಟು. ಇದನ್ನು ಕನ್ನಡದಲ್ಲಿ ಒಗಟು ಅಂತ ಕರಿತೀವಿ. ಇದೇ ರೀತಿ ಕ್ವಿಝ್ ಶಾರ್ಟ್ಸ್ ಕೂಡ ಮಾಡ್ಬೋದು. ಫ್ಯಾಕ್ಟ್, ಅನಿಮಲ್ ಫ್ಯಾಕ್ಟು, ಪ್ಲ್ಯಾಂಟ್ ಫ್ಯಾಕ್ಟು, ವಾಟ್ ಎವರ್ ಇಟ್ ಈಸ್. ಈ ಥರದ್ದೆಲ್ಲ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಇದನ್ನೆಲ್ಲ ಅಪ್ಲೋಡ್ ಮಾಡ್ಬೋದು. ನೀವು ಕೂಡ ಹಣ ಮಾಡ್ಬೋದು. ಗೊತ್ತಾಯ್ತಲ್ಲ. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ್ಯಾವ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ಲು. ಈ ರೀತಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿರೋಂಥ ಯೂಟ್ಯೂಬ್ ಚಾನಲ್. ನೋಡಿ, ಪ್ರೈಮ್ ರಿಡಲ್ಸ್ ಅಂತ ಅಂದ್ಬಿಟ್ಟು. 16.6K ಸಬ್ಸ್ಕ್ರೈಬರ್ ಇದೆ. 102 ವೀಡಿಯೋಸ್ ಹಾಕಿದ್ದಾರೆ ಅಷ್ಟೇ ಇವರು. 16.6K ಏನು ಸಬ್ಸ್ಕ್ರೈಬರ್ ಇದ್ದಾರೆ. ನೋಡಿ, 23K ವ್ಯೂಸ್ ಆಗಿದೆ, 27K ಆಗಿದೆ, 10K ಆಗಿದೆ, 17K ಆಗಿದೆ, 8.5K ಆಗಿದೆ. ನೆಕ್ಸ್ಟ್ ಇದು ರಿಡಲ್ ಪಝಲ್ ಅಂತ ಅಂದ್ಬಿಟ್ಟು, ರಿಡಲ್ ಬೆಲ್. ರಿಡಲ್ ಬೆಲ್ ಇದೊಂದು ಯೂಟ್ಯೂಬ್ ಚಾನಲು. ಇದರಲ್ಲಿ ನೋಡಿ, ಇದರಲ್ಲಿ 19.6K ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದರಲ್ಲಿ. ನೋಡಿ, ಎಲ್ಲ ಒಂದು ಶಾರ್ಟ್ಸ್ ಕಂಟೆಂಟ್ ಕೂಡ 5K, 7K, 10K, 27K ಆ ಥರ ಓಡಿದೆ. ನೆಕ್ಸ್ಟ್ ರಿಡಲ್ ಝೋನ್ ಅಂತ ಅಂದ್ಬಿಟ್ಟು 5.24K ಸಬ್ಸ್ಕ್ರೈಬರ್ ಇದ್ದಾರೆ. 250 ವೀಡಿಯೋಸ್ ಹಾಕಿದ್ದಾರೆ ಇವರು. ಆಯಿತಾ. ಇದರಲ್ಲಿ ನೋಡಿ, ಇದರಲ್ಲೂ ಕೂಡ ಸುಮಾರು ಆಗಿದೆ ನೋಡಿ. 2K ಇದೆ, 10K ಇದೆ. ಅದೇ ರೀತಿ ಸುಮಾರು ವೀಡಿಯೋಸ್ ಹಾಕಿದ್ದಾರೆ. ಅದೇ ರೀತಿ ವ್ಯೂಸ್ ಕೂಡ ಆಗಿದೆ. 1.3K ಇದೆ, 2.5K ಇದೆ. ಇಲ್ಲಿ ನೋಡೋಣ ಪಾಪ್ಯುಲರ್. ಪಾಪ್ಯುಲರ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. 331K ವ್ಯೂಸ್ ಇದೆ, 39K ಇದೆ, 10K ಇದೆ. ನೋಡಿ ಎಷ್ಟು ವೈರಲ್ ಆಗಿದೆ ಈ ವಿಡಿಯೋಸ್ ಎಲ್ಲ. ಗೊತ್ತಾಯ್ತಲ್ಲ. ಹಾಗಾಗಿ ನಾವು ಕೂಡ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಟೈಪ್ ಮಾಡಿದ್ದೀನಲ್ಲ, ಈ ಥರ ಟೈಪ್ ಮಾಡಿಬಿಟ್ಟು ಚಾಟ್ ಜಿ ಪಿ ಟಿನಲ್ಲಿ ಎಂಟರ್ ಕೊಟ್ಟರೆ ಚಾಟ್ ಜಿ ಪಿ ಟಿ ಏನು ಮಾಡುತ್ತೆ, ರಿಡಲ್ಸ್ನ ಕೊಡುತ್ತೆ. ಒಂದು ಸತಿ ನೀವು ಟೈಪ್ ಮಾಡಿದ್ರೆ 5 ರಿಡಲ್ಸ್ನ ಕೊಡುತ್ತೆ. ನೀವೇನು ಮಾಡಬೇಕು, ನೆಕ್ಸ್ಟು ಈ ಫಾರ್ಮೆಟಲ್ಲಿ ನೀವು ಟೈಪ್ ಮಾಡಬೇಕು. ಟೈಟಲ್, ಹುಕ್, ಬಾಡಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆನ್ಸರ್. ಈ ಟೈಪಲ್ಲಿ ನೀವು ಟೈಪ್ ಮಾಡಬೇಕು. ಇದು ಆ್ಯಕ್ಚುಲಿ ಟೇಬಲ್ ಫಾರ್ಮೆಟಲ್ಲಿರಬೇಕು. ಯಾಕೆ ಟೇಬಲ್ ಫಾರ್ಮೆಟಲ್ಲಿರಬೇಕು ಅಂತ ಅಂದ್ಬಿಟ್ಟು ಮುಂದೆ ನಾನು ಹೇಳ್ತೀನಿ, ಆಯಿತಾ. ಟೇಬಲ್ ಫಾರ್ಮೆಟಲ್ಲಿರಬೇಕು. ನೋಡಿ, ಯೂಸ್ ಟೇಬಲ್ ಫಾರ್ಮೆಟ್ ಅಂತ ಕೊಟ್ಟಿದ್ದೀನಿ. ನೋಡಿ, ಟೈಟಲ್ಲು, ಹುಕ್ಕು, ಬಾಡಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆನ್ಸರ್. ಅಂದರೆ ನಾನು ರಿಡಲ್ ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತಾಯಿದ್ದೀನಿ. ರಿಡಲ್ ಅಂದರೆ ಒಗಟು ಅಂತ ಅಂದ್ಬಿಟ್ಟು. ನೋಡಿ, ಟೈಟಲ್ ಈ ಥರ ಇರುತ್ತೆ. ನೆಕ್ಸ್ಟು ಹುಕ್ಕು, ಬಾಡಿ, ಆಪ್ಷನ್ 1. ಅದೇ ರೀತಿ ನೋಡಿ, ನಾನು ಕ್ವಿಝ್ ವೀಡಿಯೋಸ್ ಕೂಡ ಮಾಡ್ಬೋದು. ಕ್ವಿಝಸ್. ಕ್ವಿಝ್ ಅಂತ ಕೊಟ್ಟರೆ ಸೇಮ್, ಅಲ್ಲಿ ರಿಡಲ್ ಬದಲು ಕ್ವಿಝ್ ಅಂತ ಕೊಟ್ಟರೆ ಸಾಕು, ನಿಮಗೆ ಕ್ವಿಝ್ ರಿಲೇಟೆಡ್ ಟಾಪಿಕ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕಾನ್ವಾನ ಓಪನ್ ಮಾಡ್ಕೊಳ್ಳಿ. ಕಾನ್ವಾ ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬ್ ಶಾರ್ಟ್ಸ್ನ ಮಾಡಬೇಕಾಗತ್ತೆ. ಕಾನ್ವಾ ಯೂಸ್ ಮಾಡ್ಕೊಳ್ಳಿ. ಕಾನ್ವಾ ಓಪನ್ ಮಾಡಿಕೊಂಡೆ. ಓಕೆ, ಓಪನ್ ಆಯಿತು. ಈ ಕಾನ್ವಾದಲ್ಲಿ ನೀವು ನೋಡಿ, ಮೊಬೈಲ್ ವೀಡಿಯೋಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ವೀಡಿಯೋಸ್. ಈ ಥರ ಒಂದು ಬ್ಲಾಂಕ್ ಇದು ಬರುತ್ತೆ, ಡಿಸೈನ್ ಬರುತ್ತೆ. ಇಲ್ಲಿ ಈ ಕಡೆ ನೋಡಿ. ಓಕೆ, ಬ್ಲಾಂಕ್ ಡಿಸೈನ್ ಬಂತು. ಈ ಕಡೆ ನೋಡಿ, ಡಿಸೈನ್ ಅಂತ ಕಾಣಿಸ್ತಾ ಇದೆ ನಿಮಗೆ, ಡಿಸೈನ್ ಅಂತ. ಡಿಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಡಿಸೈನ್ಗಳು ಸಿಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸಿದ್ದೀನಲ್ಲ, ಅದು ಪ್ರೋ. ಅಂದರೆ ನೀವು ಇದಕ್ಕೆ ಅಮೌಂಟ್ನ ಆ್ಯಡ್ ಮಾಡಬೇಕಾಗತ್ತೆ. ನೀವು ಅಮೌಂಟ್ ಕಟ್ಟಿದ್ರೆ ಅದು ಆ ಥರದ ವೀಡಿಯೋಸ್ನೆಲ್ಲ ನೀವು ಯೂಸ್ ಮಾಡ್ಕೊಬೋದು ಯೂಟ್ಯೂಬ್ ಶಾರ್ಟ್ಸ್ ಮಾಡೋದಕ್ಕೋಸ್ಕರ. ಕಾನ್ವಾದಿಂದ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ಕೂಡ ಮಾಡ್ಬೋದು. ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಅಥವಾ ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಕಾನ್ವಾ ಯೂಸ್ ಮಾಡಿಕೊಂಡು. ಓಕೆ, ನೋಡಿ, ಇವೆಲ್ಲ ಟೆಂಪ್ಲೇಟ್ಸ್ ಇದಾವೆ ನೋಡಿ. ಸ್ಟೈಲ್ ಬೇಕು ಅಂದರೆ ಸ್ಟೈಲಲ್ಲಿ ಈ ಥರ ಬರುತ್ತೆ. ಇದರಲ್ಲಿ ಯಾವ ಕಲರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು.
ಫಾರ್ ಎಕ್ಸಾಂಪಲ್ ನೋಡಿ, ರೆಡ್ ಕಲರ್ ಬಂತು. ಸೊ ಅದೇನು ಪ್ರೆಸ್ ಮಾಡಿದ್ರೆ, ಸೊ ಸೇಮ್ ಇದನ್ನು ಪ್ರೆಸ್ ಮಾಡಿದ್ರೆ ಸೊ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಗೇನ್ ನಾನು ಇದು ಬೇಡ ಅಂತ ಅಂದ್ಬಿಟ್ಟು ಟೆಂಪ್ಲೇಟ್ಸ್ಗೆ ಹೋಗಿದ್ದೀನಿ. ನೋಡಿ, ಸೊ ಪ್ರೋ ವರ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಅಮೌಂಟ್ ಅಪ್ಗ್ರೇಡ್ ಅಂತ ಕೇಳುತ್ತೆ. ಸೊ ಅಪ್ಗ್ರೇಡ್ನ ಮಾಡಿಕೊಂಡ್ರೆ ನೀವು ಅದಕ್ಕೆ ಅಮೌಂಟ್ನ ಕಟ್ಟಬೇಕಾಗತ್ತೆ ನೋಡಿ. 12 ಮಂತ್ಸಿಗೆ 4000, 3 ಮಂತ್ಸಿಗೆ 1,500, 500 ರುಪೀಸು. ಸೊ ಈ ಥರ ಎಲ್ಲ ಅಮೌಂಟ್ ಕಟ್ಟಿಸ್ಕೊತಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ತಮ್ಲೈನ್ ಮಾಡ್ಬೋದು, ಯೂಟ್ಯೂಬ್ ವೀಡಿಯೋಸ್ ಮಾಡ್ಬೋದು, ಶಾರ್ಟ್ಸ್ ಮಾಡ್ಬೋದು, ಪೋಸ್ಟ್, ಫೇಸ್ಬುಕ್ ಪೋಸ್ಟು ಅದೆಲ್ಲ ಮಾಡ್ಕೊಬೋದು. ಓಕೆ, ಸೊ ಈಗ ನಾನು ಈ ಡಿಸೈನ್ ತೊಗೊಂಡೆ. ಸೊ ಇಲ್ಲಿ ಬಂದಿದೆ ಈಗ ಈ ಡಿಸೈನು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಟೆಕ್ಸ್ಟಿಗೆ ಬರಬೇಕು. ಸೊ ಆ್ಯಡ್ ಎ ಹೆಡಿಂಗ್. ಸೊ ಆವಾಗಲೇ ನಾನು ChatGPTಯಲ್ಲಿ ಓಪನ್ ಮಾಡ್ಕೊಂಡಲ್ಲ ರಿಡಲ್ಸ್. ಸೊ ಅದರಲ್ಲಿ ಟೈಟಲ್ ಇದೆಯಲ್ಲ, ಸೊ ಟೈಟಲ್ ಬಂದ್ಬಿಟ್ಟು ಅದನ್ನು ಕಾಪಿ ಮಾಡ್ಕೊಬೇಕು ಟೈಟಲ್ನ. ಸೊ ನಾನು ಚಿಕ್ಕದು, ಸೊ ಅದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಯಾವುದಿರಲಿ, ಫಾರ್ ಎಕ್ಸಾಂಪಲ್ ಓಕೆ ಇದನ್ನು ತೊಗೊತಾ ಇದ್ದೀನಿ ನಾನು. ಸೊ ಟೈಟಲ್ ಕ್ರ್ಯಾಕ್ ದ ಕೋಡ್ ರೌಂಡ್ 3. ಸೊ ಅದನ್ನು ಕಾಪಿ ಮಾಡಿಕೊಂಡು ಕಾನ್ವಾದಲ್ಲಿ ಬಂದು, ಸೊ ಟೆಕ್ಸ್ಟ್ ಬಾಕ್ಸ್ ಓಪನ್ ಮಾಡ್ಕೊಂಡಿದ್ದನಲ್ಲ ಅಲ್ಲಿ ಕಾಪಿ ಮಾಡ್ಕೊಳ್ಳಿ. ಸೊ ಈ ಥರ ಬರುತ್ತೆ. ಸೊ ಇದನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೋಸ್ಕರ ಸೊ ಬೋಲ್ಡ್ಗೆ ಇಟ್ಕೊತಾ ಇದ್ದೀನಿ. ಸೊ ಮತ್ತು ಅದನ್ನು ಓಕೆ ಬೋಲ್ಡ್ಗೆ ಇಟ್ಕೊಂಡು, ಸೊ ನೀವು ಸೈಜ್ ಕಡಿಮೆ ಮಾಡ್ಕೊಬೋದು, ಜಾಸ್ತಿ ಕೂಡ ಮಾಡ್ಕೊಬೋದು. ಎಫೆಕ್ಟಿಗೆ ಬಂದು ಎಫೆಕ್ಟಿಗೆ ಬಂದು ಸೊ ನಾನೇನು ಮಾಡ್ತೀನಿ, ಹೈಲೈಟ್ ಮಾಡ್ತೀನಿ ಇದನ್ನು. ಸೊ ನೀವು ಯಾವುದು ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಯಾವ ಥರ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಹೈಲೈಟ್ ಮಾಡಬೇಕು, ಯಾಕಂದರೆ ಅದು ಕಾಣಿಸ್ತಾ ಇಲ್ಲ ನೀಟಾಗಿ. ಓಕೆ ಅನಿಮೇಟ್ ಮಾಡ್ತಾಯಿದ್ದೀನಿ ಈಗ. ಅದಾದಮೇಲೆ ಹೈಲೈಟ್ ಮಾಡ್ತೀನಿ. ಸೊ ಅನಿಮೇಷನ್ ಅಂದರೆ ನೋಡಿ ಆ ಥರ ಬರುತ್ತೆ, ನಾವು ಟೈಪ್ ಮಾಡಿರೋಂಥ ವರ್ಡ್ಸು ಆ ಥರ ಬರುತ್ತೆ. ಸೊ ಒಂದೊಂದಾಗಿ ಟೈಪ್ ಆಗ್ತಾ ಹೋಗುತ್ತೆ, ಅದು ಕೊಟ್ಟರೆ ಆ ಅನಿಮೇಷನ್ನು. ಸೊ ಇದು ಮೇಲ್ ಬರುತ್ತೆ. ಓಕೆ, ಈಗ ನಾನು ಹೈಲೈಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ಥರ ಬರುತ್ತೆ. ಸೊ ಇದನ್ನು ಟಾಪ್ಗೆ ತೊಗೊಂಡೋಗಿ ಸ್ವಲ್ಪ ಪ್ಲೇಸ್ ಮಾಡ್ತೇನೆ ಇದನ್ನು. ಸೊ ನೀವು ಯಾವ ಥರ ಡಿಸೈನ್ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಗೇನ್ ಟೆಕ್ಸ್ಟ್ ಬಾಕ್ಸ್ ಓಪನ್ ಮಾಡಿಕೊಂಡು ಆ್ಯಡ್ ಎ ಸಬ್ ಹೆಡ್ಡಿಂಗ್. ಸೊ ಅದನ್ನು ಕೊಡಿ. ಸೊ ಈಗ ಏನಾಯಿತು, ಟೈಟಲ್ ಆಯಿತು. ಈಗ ಹುಕ್ನ ನಾವು ಕಾಪಿ ಮಾಡ್ಕೊಂಬರ್ಬೇಕು. ಸೊ ಅಗೇನ್ ChatGPT ಓಪನ್ ಮಾಡಿಕೊಂಡು, ಸೊ ಹುಕ್ ಆರ್ ಯು ರೆಡಿ ಫಾರ್ ಅನದರ್ ಚಾಲೆಂಜ್. ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ಬಂದು ಪೇಸ್ಟ್ ಮಾಡಿ. ಸೊ ಈಗ ಇದು ಕೂಡ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಥರ. ಸೊ ಚೇಂಜ್ ಮಾಡ್ಕೊಳ್ಳಿ. ಸೊ ಹೆಡ್ಡಿಂಗ್ ಮಾಡ್ಕೊಳ್ಳಿ, ಹೆಡ್ಡಿಂಗ್ ಹಾಕ್ಕೊಳ್ಳಿ. ಸೊ ಕಲರ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಸೊ ಅನಿಮೇಷನ್ ಯಾವ ಥರದ್ದು ಬೇಕು ನೋಡಿ, ಅನಿಮೇಷನ್ ಮಾಡ್ಕೊಳ್ಳಿ. ಓಕೆ, ಇದು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ನೋಡ್ತಾ ಇರ್ಬೋದು ನೀವು ಯಾವ ಥರ ಬರ್ತಿದೆ ಅಂತ. ಸೊ 10 ಸೆಕೆಂಡ್ಸ್ ಇರೋದನ್ನ 20 ಸೆಕೆಂಡ್ಸ್ಗೆ ಇಟ್ಕೊತೀನಿ. ಸೊ ಯಾಕೆಂದರೆ ಇನ್ನೂ ಇದೆ, ಅದಕ್ಕೆ ಆ್ಯಡ್ ಮಾಡೋವಂಥ ಕಂಟೆಂಟ್ ಇನ್ನೂ ಇದೆ. ಸೊ ಅದಕ್ಕೋಸ್ಕರ 20 ಸೆಕೆಂಡ್ಗೆ ಇಟ್ಕೊತಾ ಇದ್ದೀನಿ.
ಓಕೆ, ನೆಕ್ಸ್ಟ್ ಅಗೇನ್ ಟೆಕ್ಸ್ಟ್ ಬಾಕ್ಸ್. ಸೊ ಈಗ ಇದು ಯಾಕೆ ಬಾಡಿಗೋಸ್ಕರ. ಸೊ ಬಾಡಿ ಅಂದರೆ ಆ್ಯಕ್ಚುಲಿ ಕ್ವಶನ್ನು ಅದೇ ಬಾಡಿನಲ್ಲಿ ಬರುತ್ತೆ ಕ್ವಶನ್ನು. ಸೊ ಅಂದರೆ ಒಗಟು, ಆ್ಯಕ್ಚುಲಿ ಒಗಟು ಅಲ್ಲಿ ಬರುತ್ತೆ. ಅಗೇನ್ ಚಾಟ್ ಜಿ ಪಿ ಟಿ ಓಪನ್ ಮಾಡಿಕೊಂಡು ಇಲ್ಲಿದೆ ನೋಡಿ, ವಾಟ್ ಹ್ಯಾಸ್ ಎ ಹೆಡ್ ಎ ಟೇಲ್ ಈಸ್ ಬ್ರೌನ್ ಆ್ಯಂಡ್ ಹ್ಯಾಸ್ ಸಮಥಿಂಗ್ ಇದೆಯಲ್ಲ. ಸೊ ಅದನ್ನು ಕಾಪಿ ಮಾಡ್ಕೊಂಬಂದು ಸೊ ಇಲ್ಲಿ ಪೇಸ್ಟ್ ಮಾಡಿಕೊಡಿ. ಸೊ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸೈಜ್ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ನಾನು ಇಲ್ಲೇನು ಫಾಂಟ್ ಸೈಜ್ನ ಚೇಂಜ್ ಮಾಡಿದೆ. ಸೊ ಇದು ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದನ್ನು ಅಷ್ಟೇ ಫಾಂಟ್ ಸೈಜು ಸೇಮ್ ಫಾಂಟ್ ಸೈಜ್ಗೆ ಇಡ್ತೀನಿ, ಆ್ಯಂಟೋನ್ ಅಂತ. ಓಕೆ, ಸೊ ಅದು ಕೂಡ ಚೇಂಜ್ ಮಾಡ್ತೀನಿ ಸೇಮ್. ಓಕೆ, ಸೊ ಈಗ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ಈಗ. ಸೊ ಈಗ ನೋಡಿ, ಇದನ್ನು ಟೈಮಿಂಗ್ಸ್ ಯಾವ ಟೈಮಲ್ಲಿ ನೀಟಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಶೋ ಟೈಮಿಂಗ್ ಅಂತ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಇದು ಓಪನ್ ಆಗುತ್ತೆ. ಸೊ ನೋಡಿ, ಫುಲ್ಲು ಇದೆ, 20 ಸೆಕೆಂಡ್ವರೆಗೂ ಕಾಣಿಸುತ್ತೆ ಅದು. ಸೊ ಅದನ್ನು ಏನು ಮಾಡ್ತೀನಿ ನಾನು, ಹುಕ್ ಇದೆಯಲ್ಲ ಹುಕ್ನ ಕಡಿಮೆ ಮಾಡ್ತೀನಿ, ಸ್ಟಾರ್ಟಿಂಗಲ್ಲಿ ಬರೋ ಥರ ಮಾಡ್ತೀನಿ. ಸೊ ಹುಕ್ ಆದಮೇಲೆ ಬಾಡಿ ಏನಿದೆ, ಸೊ ಹುಕ್ ಆದಮೇಲೆ ಬಾಡಿ ಬರೋ ಥರ ಮಾಡ್ತೀನಿ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸೊ ರೈಟ್ ಕ್ಲಿಕ್ ಮಾಡಿದ್ರೆ ಶೋ ಟೈಮಿಂಗ್ಸ್ ಅಂತ ತೋರಿಸುತ್ತೆ ನೋಡಿ, ಈಗ ನೀಟಾಗಿ ಕಾಣಿಸುತ್ತೆ. ಹುಕ್ ಹೋಯ್ತು. ಸೊ ಈಗ ಬಾಡಿ ಬಂತು, ಅಂದರೆ ಕ್ವಶನ್ ಬಂತು. ಸೊ ನೀಟಾಗಿದೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಸೇಮ್ ಹುಕ್ ಮೇಲೇ ಸೊ ಬಾಡಿನ ಪ್ಲೇಸ್ ಮಾಡ್ತೀನಿ. ಆಯಿತಾ, ಕ್ವಶನ್ ಅಲ್ಲೇ ಬರೋ ಥರ ಮಾಡ್ತೀನಿ. ಸೊ ಈಗ ಒಂದು ಸ್ವಲ್ಪ ಅನಿಮೇಷನ್ ಮಾಡೋಣ. ಏನಪ್ಪ ಅಂದರೆ, ಸೊ ಇವಾಗ ಕ್ವಶನ್ ಕೊಟ್ಟಿದ್ದೀನಲ್ವ, ಥಿಂಕ್ ಮಾಡೋ ಥರ. ಸೊ ಏನೋ ಒಂಥರ ಇದು ನೀಟಾಗಿ ಕಾಣಲಿ, ಸೊ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋದಕ್ಕೋಸ್ಕರ ಸೊ ನಾನು ಕಾರ್ಟೂನ್ ಥಿಂಕಿಂಗ್ ಅಥವಾ ಅದನ್ನು ಯೂಸ್ ಮಾಡ್ಕೊತೀನಿ ನೋಡಿ. ಇದನ್ನು ನಾನು ಯೂಸ್ ಮಾಡ್ಕೊತೀನಿ. ಓಕೆ, ಗೊತ್ತಾಗ್ತಿದೆಯಲ್ಲ. ಸೊ ಥಿಂಕ್ ಮಾಡೋದು, ಕ್ವಶನ್ ಕೊಟ್ಟಿದ್ದೀನಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ ಅನ್ನೋ ಥರ. ಸೊ ಈಗ ಇದನ್ನು ಯಾವ ಕ್ವಶನ್ ಬಂತು ಅಂದರೆ ಬಾಡಿ ಯಾವಾಗ ನೀವು ಕೊಟ್ರಿ ಸೊ ಆ ಟೈಮಲ್ಲೇ ಸೊ ಥಿಂಕಿಂಗು ಅದೇ ಕಾರ್ಟೂನ್ ಥಿಂಕಿಂಗ್ ಬರಲಿ, ಸೊ ಅನಿಮೇಷನ್ ಬರಲಿ. ಸೊ ಆ ಥರ ನಾನು ಏನು ಮಾಡ್ತಾಯಿದ್ದೀನಿ, ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಥಿಂಕಿಂಗ್ ಆದಮೇಲೆ ಆಪ್ಷನ್ ಬರಬೇಕು. ಸೊ ಹಾಗಾಗಿ ಆಪ್ಷನ್ಗೋಸ್ಕರ ಒಂದು ಸ್ವಲ್ಪ ಟೈಮ್ ಅದನ್ನು ಉಳಿಸ್ಕೊತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಈಗ ಆಪ್ಷನ್ಸು. ಸೊ ಈ ಕ್ವಶನ್ ಆದಮೇಲೆ ಆಪ್ಷನ್ಸ್ ಕೊಡಬೇಕಲ್ಲ. ಸೊ 3 ಆಪ್ಷನ್ಸ್ನ ನಾನು ಚಾಟ್ ಜಿ ಪಿ ಟಿಗೆ ಕೇಳಿದ್ದೆ. ಸೊ 3 ಆಪ್ಷನ್ ಕೊಟ್ಟಿದ್ದೆ, ಒಂದು ಕಾಯಿನು, ಇನ್ನೊಂದು ಸ್ಟಿಕ್, ಇನ್ನೊಂದು ಸ್ನೇಕು. ಸೊ ಈಗ ಫಸ್ಟ್ ಆಪ್ಷನ್ ಎ ಬಂದುಬಿಟ್ಟು ಕಾಯಿನು. ಸೊ ಅದನ್ನು ಕಾಪಿ ಮಾಡಿಕೊಂಡು ಸೊ ಅಲ್ಲಿ ಹಾಕ್ಕೊತೀನಿ. ಸೊ ಹಾಕ್ಕೊಂಡೆ, ಬಟ್ ಅದು ಕಾಣಿಸ್ತಾ ಇಲ್ಲ ನೀಟಾಗಿ. ಸೊ ಅದಕ್ಕೆ ಇದನ್ನೇನು ಮಾಡ್ತೀನಿ, ಹೈಲೈಟ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಕಾಣಿಸ್ತಿದೆ ಈಗ. ಸೊ ಇದೇ ಥರ ಇನ್ನು 3 ಆಪ್ಷನ್ಸ್ಗೂ ಇದೇ ಥರ ಮಾಡಿ, ಆನ್ಸರ್ಗೂ ಇದೇ ಥರ ಮಾಡ್ಕೊಳ್ಳಿ. ಆಯಿತಾ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಎಲ್ಲ ಇದೇ ಥರ ಮಾಡಿ, ಮತ್ತು ಆನ್ಸರ್ಗೂ ಇದೇ ಥರ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೈಮಿಂಗ್ಸು ನೀವು ನೋಡ್ತಾ ಇರ್ಬೋದು. ಸೊ ನಾವು ಟೈಮಿಂಗ್ಸ್ ಯಾವ ಥರ ಕೊಟ್ಟಿದ್ದೀನಿ, ಸೊ ಆನ್ಸರ್ನ ಲಾಸ್ಟಿಗೆ ಕೊಟ್ಟಿದ್ದೀನಿ. ಆಪ್ಷನ್ಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ಆನ್ಸರ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಸೊ ಈಗ ಇನ್ನೊಂದು ಅನಿಮೇಷನ್ ಯಾವುದಪ್ಪ ಅಂದರೆ, ಸೊ ಆನ್ಸರು ಗೊತ್ತಾಯಿತು ಅಂದರೆ ಸೆಲೆಬ್ರೇಷನ್ ಬೇಕಲ್ಲ. ಸೊ ಸೆಲೆಬ್ರೇಷನ್ಗೋಸ್ಕರ ಸೊ ಇಲ್ಲಿ ನಾನು ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೂಸ್ ಮಾಡ್ತೀನಿ ಸೆಲೆಬ್ರೇಷನ್ಗೆ. ಸೊ ಅದನ್ನು ಚೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಟೈಮಿಂಗ್ಸ್ನ ನಾನು ವೇರಿ ಮಾಡ್ತೀನಿ. ಸೊ ಆನ್ಸರ್ ಎಲ್ಲಿ ಬರುತ್ತೋ ಸೊ ಅಲ್ಲಿ ಈ ಸೆಲೆಬ್ರೇಷನ್ ಅನಿಮೇಷನ್ ಬರಲಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗ ನೀಟಾಗಿದೆ. ಈಗ ಏನು ಮಾಡ್ತೀನಿ, ಹೆಂಗೆ ಬಂದಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಸೊ ಫಸ್ಟ್ ಮೇಲ್ಗಡೆ ಇರೋದು ಟೈಟಲು, ಅದಾದಮೇಲೆ ಬಾಡಿ, ಹುಕ್ಕು, ಅದಾದಮೇಲೆ ಈಗ ಬಾಡಿ ಬಂದಿದೆ, ಕ್ವಶನ್ ಬಾಡಿ. ಸೊ ಈ ಥಿಂಕಿಂಗು. ಸೊ ಈಗ ಆಪ್ಷನ್ನು ನೋಡಿದ್ರಲ್ಲ, ಆಪ್ಷನ್ನು. ಸೊ ಆಪ್ಷನ್ ಆದಮೇಲೆ ಆನ್ಸರ್. ಓಕೆ, ಆನ್ಸರ್ ಬಂತು. ಸೊ ನೀಟಾಗಿದೆ ಈಗ. ಸೊ ನೀವು ಎಷ್ಟು ನೀಟಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ. ಸೊ ಅಷ್ಟು ಚೆನ್ನಾಗಿ ನೀವು ಏನು ಮಾಡಬೇಕು, ಈ ಯೂಟ್ಯೂಬ್ ಶಾರ್ಟ್ಸ್ನ ಕ್ರಿಯೇಟ್ ಮಾಡಬೇಕು. ಸೊ ಕಾನ್ವಾ ಯೂಸ್ ಮಾಡಿಕೊಂಡು
ಸೊ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ, ವೆರೈಟೀಸ್ ಆಫ್ ಇದೆಲ್ಲ ಇದೆ, ಅನಿಮೇಷನ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅಟ್ರಾಕ್ಟಿವ್ ಆಗಿ ಇರೋ ಅಂಥ ಶಾರ್ಟ್ಸ್ನ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ. ಸೊ ಪಕ್ಕ ವೈರಲ್ ಆಗುತ್ತೆ. ಸೊ ಇದೇ ರೀತಿ ನೀವು ಕ್ವಿಝ್ ವೀಡಿಯೋಸ್ನು ಇದೇ ಥರ ಮಾಡ್ಕೊಬೋದು. ಓಕೆ, ಇವಾಗ ನೆಕ್ಸ್ಟ್ ಡೌನ್ಲೋಡ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಶೇರ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ತೋರಿಸುತ್ತೆ. ಸೊ MP4 ವೀಡಿಯೋ ಅದೇ ಸಜೆಸ್ಟೆಡ್ ಕೊಟ್ಟಿದೆ, ಸೊ ಅದನ್ನೇ ಹಾಕ್ಕೊಳ್ಳಿ. ಸೊ ಈಗ ಪೇಜ್ 1 ಓಕೆ ಪೇಜ್ 1ನಲ್ಲಿ ಇದಿತ್ತು ವೀಡಿಯೋ. ಸೊ ಅದನ್ನು ಪೇಜ್ 1 ಅಂತ ಕೊಟ್ಟೆ. ಸೊ ಡೌನ್ಲೋಡ್ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಹೇಗೆ ಅನ್ನಿಸ್ತವೆ? ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದರೆ ಸೊ ಲೈಕ್ ಮಾಡಿ, ಡಿಸ್ಲೈಕ್ ಆಗಿದರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಲೈಕ್ ಇಲ್ಲ ಅಂದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸೊ ಈ ಥರ ವೀಡಿಯೋಗಳನ್ನ ನೀವು ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಅಲೋ ಕೊಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.